ಇಲ್ಲ ಹುಷಾರಾಗಿರು ಯವ್ವ. ನಾ ಹೇಳ್ತಾನೆ ನೋಡು, ಈ ಮನ್ಯಾಗ ಇರ್ತಿಯಲ್ಲ ಕವ ಎಲ್ಲ ಕಣ್ಣಾಗಿರ್ಬೇಕು. ಅವಳದ ಅವಳು ಕಾವೇರಿ, ಆಕಿನೆಲ್ಲದ್ರಾಗೂ ಮುರಿ ನೀನು. ಬ್ಯಾಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ಈ ಮನೆಯವ್ರ ಮನಸ್ಸೆಲ್ಲ ಗೆಲ್ ನೀನು. ಏನು ಗೆಲ್ಲದು? ಎಲ್ಲಾನು ಆಕಿನ ಮುಂದೆ ಮಾಡಕತ್ತಾರಲ್ಲ ಎಲ್ಲರೂ, ಕಾವೇರಿ ಕಾವೇರಿ ಅನ್ನಕತ್ತಾರ. ಇನ್ನು ನಾ ಏನು ಕಿತ್ತು ದಬ್ಬಕದೈತಿ? ಆಕೆ ಏನೇನು ಕೆಲಸ ಮಾಡ್ತಾಳ ಅದನ್ನೆಲ್ಲ ಹಾಳು ಮಾಡು. ಈ ಮನೆಯವ್ರದ್ದು ಪ್ರೀತಿ ಗಳಿಸ್ಕೋಬೇಕಂದ್ರೆ ನೀನು ಮಾಡಲೇಬೇಕು. ಸರಿ ನೋಡು, ನಾ ಒಂದು ಮಾತು ಹೇಳ್ತೀನಿ. ನಿಮ್ಮ ಮತ್ತೆ ಆಕಿ ಬಾಬು ಕಟ್ಟು ಪಕ್ಕ ಅದಳ. ಆಕೆ ಮಾತು ಏಟ್ ಕೇಳ್ಬೇಕು ಆಟ ಕೇಳು. ನಿನ್ನ ಗಂಡನ್ನ ನೀನು ಬುಟ್ಟಿ ಹಾಕೋಬೇಕು ನೋಡು. ನೀ ಹೇಳ್ದಂಗೆ ಕೇಳ್ಬೇಕು. ನೀನು ಶೇರ ಹಿಡ್ಕೊಂಡು ಅಡ್ಡಾಡ್ಬೇಕು. ಮೊದ್ಲೇಕ ಹಂಗತಿ ಮಾಡು. ಪಗಾರ ತರ್ತಾನಲ್ಲ ತಿಂಗಳ, ಅವನ್ನೆಲ್ಲ ನೈಸ್ ಮಾಡಿ ನೀನು ಹತ್ತು ಇಸ್ಕೊಂಡಿಟ್ಕೋ. ಆಕೆ ನಿಮ್ಮ ಅತ್ತಿ ಒಣ ದಿಮಾಕದಕ್ಕಿದಾಳ. ಎಲ್ಲನೂ ತಾ ಹೇಳೋದಂಗೆ ಕೇಳ್ಬೇಕಂತ ಹೇಳಿ ಮಾಡ್ತಾಳ. ಏಟ್ ಕೇಳ್ಬೇಕು ಆಟಕ್ಕೆ ಕೇಳು. ಆಮೇಲೆ ಆಕೆ ಹತ್ರ ಬಂಗಾರ ಜಗ್ಗೈತಿ. ನೈಸ್ ಮಾಡಿ ಎಲ್ಲ ಬಂಗಾರ ಹೊತ್ತು ಬಿಡಿ. ಇಲ್ಲ ಅಂದ್ರೆ ಹೆಣ್ಮಗಳದ ಅಲ್ಲ ಆಕಿಗೆ ಒಟ್ಟು ಕೊಡ್ತಾಳ ನೋಡಕ್ಕಿ. ಸರಿ ಆಯ್ತು. ನಾನು ಎಲ್ಲರೂ ಸುಮ್ ಕುಂದ್ರಕ್ಕೆ ಹೋಗ್ಬೇಡ. ನಾ ಇನ್ನೊಂದು ಹೇಳ್ತೀನಿ ನೋಡು, ನೀನು ಎಲ್ಲರ ಒಂದು ಚಲೋ ಕೆಲಸ ಹುಡುಕು. ನಾನು ಹೇಳೋದಷ್ಟು ಕೇಳಕ್ಕಲಿ ನೀನು. ಯಾಕಂದ್ರೆ ಇದು ನಿನ್ನ ಗಂಡನದು ಸ್ವಾದ್ರ ಮಾವನ ಮನೆ ಇದು. ಅವ್ರು ಎಂದರ ಹೊರಗೆ ಹಾಕಿದ್ರಂದ್ರೆ ಮತ್ತೆ ಇಬ್ಬರು ಗಂಡ ಎಂತಿ ಬಗಲ ಚೀಲ ಇಟ್ಕೊಂಡು ಹೊರಗೆ ಹೋಗಬೇಕು ನೀವು. ಅದಕ್ಕೆ ಹೇಳ್ತೀನಿ, ಅರ್ಥ ಮಾಡ್ಕೊ. ಅದಕ್ಕೆ ನಿನ್ನ ಗಂಡನ ಪಗಾರ ಎಲ್ಲ ನಿನ್ನ ಹತ್ರ ಇಟ್ಕೊಂಡು ಗಪ್ನ ಕುಂದರು. ಎಷ್ಟು ಸಾಧ್ಯ ಐತಿ ಅಷ್ಟು ಆಕೆ ನಿಮ್ಮ ಅತ್ತೆ ಹೋದಲ್ಲ ಆಕೆ ಕಡೆ ಬಂಗಾರ ಕೇಳೋದು ಹಂಗೆ ಒಂದೊಂದು ಕೆತ್ಕೊಳೋದು ಕೆಲಸ ಮಾಡಿ ನೀನು. ಸರಿ ಆಯ್ತಾ. ನಿನ್ನ ಗಂಡ ಹೆಂಗೆ ಹೇಳ್ತಾನ ಹಂಗೆ ಇರಾಕಲಿ. ಇನ್ನೊಬ್ರು ಹೇಳಿದ್ದು ಕೇಳಕ್ಕೆ ಹೋಗ್ಬೇಡ. ಆದಷ್ಟು ಅವನ್ನ ನಿನ್ನ ಮುಷ್ಟಿ ಒಳಗೆ ಇಟ್ಕೊಳಕ್ಕಲಿ. ಅವ್ನ ಹೊಟ್ಟಿ ನೆತ್ತಿ ಎಲ್ಲ ನೋಡು. ಗಂಡು ಮಕ್ಕಳದು ಹೊಟ್ಟಿ ನೆತ್ತಿ ನೋಡಿಬಿಟ್ರೆ ಮುಗಿದು ಹೋತು. ಅದ್ರಾಗ ಪ್ರೀತಿ ಐತಿ. ನಾನು ಹೇಳಿದ್ದು ಚಂದಾಗ ಅರ್ಥ ಮಾಡ್ಕೋ. ಆಕಿ ಮಾಟಿಗಿತ್ತದ ಕಾವೇರಿ, ಮತ್ತು ಈ ಮನ್ಯಾಗ ಹುಟ್ರು ಬುಟ್ಟಿ ಹಾಕೊಂಡ್ಬಿಡ್ತಾಳೆ ಆಕಿ. ಸರಿ ಆಯ್ತು. ಇನ್ನೊಂದು ಹೇಳ್ತೀನಿ ಕೇಳ. ಆಕಿ ತಿನ್ನೋ ಮೊದಲು ನಿನ್ಗೆ ಮಗು ಆಗ್ಬೇಕು ನೋಡು. ನಾ ಹೇಳ್ತಾನೆ ಎಲ್ಲಾದ್ರಿಗೂ ಆಕಿ ತಿನ್ನೋ ಮೊದಲು ನಿಂದೇ ಇರ್ಬೇಕು ಧ್ವಜ. ಆಮೇಲೆ ಆಕೆ ಏನಾರು ಕೆಲಸ ಮಾಡ್ತಾರಲ್ಲ ಅದನ್ನು ಕೆಡ್ಸೋದ ಮಾಡಿ ನೀನು. ನಾ ಹೇಳ್ತಾನೆ ನೋಡು. ಆಕೆಗೆ ಅವಮಾನ ಮಾಡು. ಮನುಷ್ಯನ ಎಷ್ಟು ಅವಮಾನ ಮಾಡ್ತೀವಿ ಅಷ್ಟು ಕೂಗ್ತಾರ. ಅದನ್ನು ಅರ್ಥ ಮಾಡ್ಕೊ ನೀನು. ನಾ ಹಂಗೆ ಮಾಡಿಕಿನ ನಾನು ಕಾಲು ಕೆಳಗೆ ಇಟ್ಕೊಂಡಿದ್ದೆ. ನೀನು ಹಂಗೆ ಇಟ್ಕೋ ಈ ಮನ್ಯಾಗ ಹಾಕಿನ. ಸರಿ ಆಯ್ತು. ನನ್ನ ಮೊಮ್ಮಗಳು ಹೋಗ್ಬರ್ತೀವಿ. ಅಮ್ಮ ನಾನು ಬರ್ತೀನಿ. ನನಗೆ ನೀನು ಬಿಟ್ಟಿರೋಕ್ಕಾಗಂಗಿಲ್ಲ. ಬೇಡವ, ನರ್ಕಕ್ಕೆ ಏನು ಬರ್ತೀವಿ? ದೇವರು ಬಂಗಾರದಂತ ಭಾಳ ಕೊಟ್ಟಾನ. ನನ್ನ ತಾಯಿ ಚೆನ್ನಾಗ ಇರು. ನನ್ನ ನೆನ್ಸಾಕು ಹೋಗಬೇಡ. ಆ ಥರನ ಅಳಕೋಬೇಡವ. ನೋಡಿಲ್ಲ ಎಲ್ಲರೂ ಕೂಡ ಚಂದಾಗ ಹೊಂದ್ಕೊಂಡು ಹೋಗ್ಯವ. ಮನ್ಯಾಗ ಒಂದು ಬರ್ತಿರ್ತತಿ, ಮನೆ ಅಂದ ಬಳಕ ಒಂದು ಬಕ್ಕಿರ್ತತಿ. ನನ್ನ ಮೊಮ್ಮಗಳ ಹೊಂದ್ಕೊಂಡು ಹೋಗ್ಬೇಕು. ತಂಗಿಯಾರ ಇನ್ನು ತಲೆ ಮ್ಯಾಗ ಮಾಸ ಹಾರಿಲ್ಲ ನನ್ನ ಮೊಮ್ಮಗಳಿಗೆ. ಅಟ್ಟು ಹೇಳಿ ಕಳಲು ಏನು ಗೊತ್ತಾಗಂಗಿಲ್ಲ ಆಕೆಗೆ. ನೀವು ತಾಯಿ ಸ್ಥಾನದ ನಿಂತು ಎಲ್ಲ ಹೇಳ್ಕೊಡ್ರಿ. ಆಕೆಗೆ ಏನು ಗೊತ್ತಿಲ್ಲವ, ಹೊರಗಿನ ಪ್ರಪಂಚ ಗೊತ್ತಿಲ್ಲ ನನ್ನ ಮೊಮ್ಮಗಳಿಗೆ. ಮನೆ ಬಿಟ್ಟರು ಹೊಲ ಬಿಟ್ರೆ ನಾನು ಅದ ಪ್ರಪಂಚದಾಗ ಬೆಳೆದಾಕಿ. ಆಕೆಗೆ ಏನು ಗೊತ್ತಿಲ್ಲವ. ಆಕೆಗೆ ನೀನ ತಾಯಿ ನೀನು ಅತ್ತಿ ನೋಡವ. ಅಮ್ಮಾರ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಆ ಕಾವೇರಿ ಬಗ್ಗೆ. ನಾ ಆಕಿನ ಚಂದಾಗ ನೋಡ್ಕೋತೀನಿ. ಅಲ್ಲ ನೀವು ಹೊಂಟು ನಿಂತು ಬಿಟ್ರಲ್ಲ, ನೀವು ನಿಮ್ಮ ಮೊಮ್ಮಗಳು ಕೂಡ ಇನ್ನೂ ಸ್ವಲ್ಪ ದಿನ ಇರ್ಬೋದಿತ್ತಿಲ್ಲೇ. ಬ್ಯಾಡ್ರಿ ಹೋಗ್ತೀನಿ ನಾನು. ಡಾಕ್ಟ್ರ್ ಸಾಹೇಬ್ರ ನನ್ನ ಮೊಮ್ಮಗಳು ಏನಾರ ತಪ್ಪು ಮಾಡಿಲ್ಲ ಅಂದ್ರೆ ಹೊಟ್ಟೆ ಹಾಕೋರಿ. ಅದಕ್ಕೆ ಏನು ಅರ್ಥ ಆಗಂಗಿಲ್ಲ. ನೀವು ತಿಳಿಸಿ ಬುದ್ಧಿ ಹೇಳ್ರಿ. ನಿಮ್ಮ ಕೈ ಮುಗಿತೀನಿ ರೀ. ತಾಯಿ ಇಲ್ಲಾರ ತಬ್ಲಿ ಅದು. ತಾಯಿ ಹೊಟ್ಟೆಗಿದ್ದ ಬಿದ್ದ ಮೇಲೆ ಅದಕ್ಕೆ ಸುಖ ಅನ್ನೋದೇ ಇಲ್ಲ. ಇಲ್ಲಾರ ಚಂದಾಗೆ ಇರಲಿ ನನ್ನ ಮೊಮ್ಮಗಳು. ನಿಮ್ಮ ಕೈ ಮುಗಿದು ಕೇಳ್ತೀನಿ. ಏನಾರ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕೋರಿ. ಅಮ್ಮರ ನೀವು ಆಶೀರ್ವಾದ ಮಾಡ್ಬೇಕು ನಮ್ಗೆ, ಹೊರತಾಗಿ ಕೈ ಮುಗಿಬಾರ್ದ್ರಿ. ಆಯ್ತಾಳ್ರಿ ಅಮ್ಮರ, ನಿಮ್ಮ ಮೊಮ್ಮಗಳನ್ನ ಚಂದ ನೋಡ್ಕೊತೀನಿ. ಯವ್ವ ಆಡಬಾರ್ದು, ನನ್ನ ನೆನ್ಸಕ್ಕೆ ಹೋಗ್ಬೇಡ. ನೀ ಆರಾಮಾಗಿರು. ಪಾಪವ ಯವ್ವ, ನಮ್ಮ ಕಾವೇರಿ ನೋಡ್ಲೇವ ಕೊಳಕಿತ್ತು ಬರ್ತೈತಿ. ಅವನು ಯಾವ ಹೇಳನೇನು ತಾಯಿ ಮನೆಗಿಂದ ಮತ್ತು ಗಂಡು ಮನೆಗೆ ಹೋಗ್ಬೇಕಂತ. ಇದಂಥ ಪದ್ಧತಿನ ಅಲ್ಲನ. ನಾ ಮಾತ್ರ ಉಡಿಯಕ್ಕೆ ಹಾಕೊಂಡು ಗಂಡು ಮನೆಗೆ ಹೋಗ್ಬೇಕು. ಗಂಡು ಮಕ್ಕಳಿಗೆ ಯಾಕೆ ಪದ್ಧತಿ ಇರೋಕ್ಕಿಲ್ಲ? ಅವರು ಉಡಿಯಕ್ಕೆ ಹಾಕೊಂಡು ನಮ್ಮ ಮನೆಗೆ ಯಾಕೆ ಬರೋ ಪದ್ಧತಿ ಇರೋಕ್ಕಿಲ್ಲ? ಏನು ಮಾಡೋದವ, ಹಿಂದಕ್ಕಿಂದ ಬಂದ ಪದ್ಧತಿ ಬಸ್ಲಿಂಗವ. ಅದನ್ನು ಬೇರೆ ಮಾಡೋಕ್ಕಾಗಂಗಿಲ್ಲವ. ಅಲ್ಲೇ ಹೋಗಿ ಬರ್ತೀವಿ. ಕಾವೇರಿ ಆರಾಮಾಗಿರು. ಹೋಗ್ಬರ್ತೀರ ಲೇ, ನನ್ನ ನೆನಪು ಹಾರಬೇಡ್ರಲ್ಲೇ. ಹಂಗೆ ಹಂಗತಿ ಅನ್ನಕ್ಕೆ ಹೋಗ್ಬೇಡ ನೀನು. ನಾವು ನಿನ್ನ ನೆನಪಾಗ್ತೀವನ, ನಾವು ನಿನ್ನ ಫೋನ್ ಹಚ್ತೀವಿ ಆಯ್ತಾ? ಆರಾಮಾಗಿರ್ಲಿ. ಆಡಬೇಡಲೇ ಕಾವೇರಿ.
ಹೋಗ್ಬರ್ತೀವಿ. ಆರಾಮಾಗಿರ ಆರಾಮಾಗಿರ. ನಾ ಫೋನ್ ಹಚ್ತಿರ್ತೀನಿ ಆಯ್ತಾ ಕಾವೇರಿ. ನಿಂಗೆ ಹಂಗೇನಾರ ಅನ್ನತ್ತಂದ್ರೆ ನನಗೆ ಕಾಲ್ ಮಾಡ, ನಾನು ಮಾತಾಡ್ತೀನಿ. ಇನ್ನೊಂದೆರಡು ದಿನ ಇದ್ರೆ ಏನಾಗ್ತಿತ್ತು ನಿಮಗೆಲ್ಲ? ನಿಮ್ನೆಲ್ಲರನ್ನು ಬಿಟ್ಟು ಹೆಂಗಿರ್ಲಿಲ್ಲ. ಒಂದು ದಿನ ನಾನು ನಿಮ್ಮನ್ನೆಲ್ಲರನ್ನು ಬಿಟ್ಟಿಲ್ಲ. ಕಾವೇರಿ, ಮದುವೆ ಆದಮೇಲೆ ಪ್ರತಿಯೊಂದು ಹೆಣ್ಣು ತನ್ನ ತವ್ರ ಮನೆ ಬಿಟ್ಟಿರಬೇಕು, ಎಲ್ಲನೂ ಬಿಟ್ಟಿರಬೇಕವ. ಅದು ಈ ಜಗತ್ತಿನ ನೇಮ ಬೇ. ಅಳ್ಬೇಡ, ಸಮಾಧಾನ ಮಾಡ್ಕೊರವ. ಅಮ್ಮ ಹೋಗ್ಬರ್ತೀವ್ರಿ. ನಮ್ಮ ಕಾವೇರಿಗೆ ನಾಚಿಕೆ ಸ್ವಭಾವ ಭಾಳ ಸೂಕ್ಷ್ಮ ರೀ ಈಕೆ. ನೋಡ್ವಾ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡವ. ನಿಮ್ಮ ಗೆಳತಿ ಬಗ್ಗೆ ಒಟ್ಟೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಆರಾಮಾಗಿರ್ರಿ. ಮತ್ತು ಇನ್ನೊಂದುವ, ನಿಮ್ಮ ಗೆಳತಿ ನೋಡ್ಬೇಕಂತ ಯಾವಾಗ ಅನ್ನತ್ತದಲ್ಲ, ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ನೀವು ಏನು ಮುಜುಗರ ಪಟ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ನಿಮ್ಮ ಮನೇನ ಅಂತ ಅನ್ಕೊಂಡು ಬಂದು ನೋಡ್ಕೊಂಡು ಹೋಗ್ಬೋದು ನಿಮ್ಮ ಗೆಳತಿನ. ಕಾವೇರಿ ಆರಾಮಾಗಿರ್ಲಿ, ಎದಕ್ಕೆ ಕಳ್ತಿ ಆಡ್ಬೇಡ ಸುಮ್ಮರು. ಅಣ್ಣ, ನಮ್ಮ ಕಾವೇರಿನ ಚಂದ ನೋಡ್ಕೊಳ್ರಿ. ಅಯ್ಯೋ ದೇವ್ರ, ಎಲ್ಲ ಕೆಲಸ ಮುಗೀತಪ್ಪ ಅಂತನ್ನೋ ಹೊತ್ತಿಗೆ ಇದೇನು ಒಂದು ಪುಟ್ಟಿ ಬಾಂಡೆ ಬಿದ್ದವು. ಅಯ್ಯೋ, ನನ್ನ ಕೈಲಿ ಆಗಂಗಿಲ್ಲ ಇದನ್ನು ಮಾಡಕ್ಕೆ. ಏನು ಮಾಡಲಿ ನಾನು? ದೀಪಿ ದೀಪಿ, ಏನ ಗಂಡಗೆ ಹಿಂಗೆ ಅನ್ಲಿ ಕರೆಯೋದು ಏನ್ರಿ ಅಂತ ಕೇಳ್ಬೇಕ. ಏನು ಹೇಳ್ರಿ? ಇವತ್ತು ಹೊಲಕ್ಕೆ ಹೋಗು ನಡಿ, ಮಳೆ ಆಗೈತಿ, ಬಿತ್ತಬೇಕು ಹೊಲನ. ಅಯ್ಯ, ನೀವು ಬಿತ್ತಿದ್ರೆ ನಾ ಏನು ಮಾಡ್ಬೇಕು ಹೊಲ್ದಾಗ ಬಂದು? ಮತ್ತು ಬೀಜ ಊರವ್ರು ಯಾರು? ಬಾ ಬೀಜ ಊರಕ್ಕೆ. ನನ್ನ ಕೈಲಿ ಆಗಂಗಿಲ್ಲ, ನಾ ಬರಂಗಿಲ್ಲ. ಮನ್ಯಾಗ ನೋಡು ಕೆಲಸ ಅದಾವ. ಮಾಡಂಗಿಲ್ಲ ಆಗಂಗಿಲ್ಲ ಅಂದ್ರೆ ಹೆಂಗೆ? ಮಾಡಲೇಬೇಕು, ರೈತನ ಹಿಂತಿದಿ ಎಲ್ಲ ದಗದ ಮಾಡ್ಬೇಕು. ಊರಾಗ ಎಲ್ಲರೂ ಮಾಡ್ತಾರಿಲ್ಲ. ಅದು ಅವ್ರದ್ದು ಬಿಟ್ಟು ಕೊಟ್ಟಿದ್ದು, ನನಗೆ ಆಗಂಗಿಲ್ಲ. ನಾನು ನಮ್ಮ ಅಪ್ಪನ ಮನ್ಯಾಗ ಏನೂ ಮಾಡಿಲ್ಲ. ನಿಮ್ಮ ಅಪ್ಪನ ಮನೆ ಮಾಡಿಲ್ಲ ಅಂತೇಳಿ ಹಂಗೆ ತಿಂತಿಂದ ಕುಂತ್ರ ಎಲ್ಲಿದ್ದ ಬರ್ತತಿ? ಅದೇನು ಗೊತ್ತಿಲ್ಲ, ಬಾ ಹೋಗೋಣ ಹೊಲಕ್ಕೆ. ನಾ ಬರಂಗಿಲ್ಲ ಅಂತ ಏನಿಲ್ಲ. ಆತು ಹಂಗಾರೆ ನೀ ಬರಂಗಿಲ್ಲ ಅಂದ್ರೆ ನಾನು ಊರು ಹಿರಿಯರನ್ನ ಕೂಡಿಸ್ತೀನಿ, ಹೇಳ್ತೀನಿ ಅವರಿಗೆ. ಮತ್ತು ನಾನು ಹೆಂಡತಿ ಏನೋ ತೆಗ್ದ ಮಾಡಕ್ಕೆ ಒಲ್ಲೆ ಅಂತಾಳ, ಹೊಲಕ್ಕೆ ಬರಕ್ಕೆ ಒಲ್ಲೆ ಅಂತಾಳ. ಮತ್ತು ಏನು ಮಾಡೋನು, ನಾ ರೈತದೀನಿ, ರೈತನ ಹೆಂಡತಿ ಹೆಂಗಿರ್ಬೇಕು ಹಂಗೆ ತೀರಕ್ಕೆ ಒಲ್ಲೆ ಅಂತಾಳ ಅಂತೇಳಿ ಊರ ಮಂದಿ ಹೇಳ್ತೀನಿ ತೊಗೊಂಡು ನಾನು. ಅವಾಗ ಅವರೇ ಹೇಳ್ತಾರೆ, ಆಗಂಗಿಲ್ಲ ತಗೋರಪ್ಪ, ಹಂಗಂದ್ರೆ ನೀನು ದೀಪವ್ವ, ನೀನು ನಿಮ್ಮ ಊರಿಗೆ ಹೋಗ್ಬಿಡವ ತವ್ರ ಮನೆಗೆ, ರಾಮಣ್ಣ ಇನ್ನೊಂದು ಲಗ್ನ ಹಾಕ್ತಾನಂತ ಹೇಳ್ತಾರ. ಚಲೋ ಆಗುತ್ತೆ. ಸುಮ್ಮನೆ ಇನ್ನೊಂದು ಲಗ್ನ ಮಾಡ್ಕೊಂಡು ತಣ್ಣಗಿರ್ತೀನಿ. ಅಯ್ಯೋ, ಬರೀ ಇದೊಂದು ಹೇಳ್ಕೊಂತ ಕುಂದಿರ್ತಾರೆ. ಹಂಗೆ ಮಾಡಕ್ಕೆ ಹೋಗ್ಬೇಡ, ನಾನು ಬರ್ತೀನಂತ. ಹಂಗೆ ಬಾ ದಾರಿಗೆ. ಅಯ್ಯೋ, ಬಾಂಡೆದು ಇವ್ನು ಯಾರು ಸಿಗ್ತಾರ? ನಿಮ್ಮ ಮುಂದಕ್ಕೆ ಹೋಗಿ ನಾ ಹಿಂದೆಗಡೆ ಬರ್ತೀನಿ. ಇನ್ನೂ ಒಯ್ಯಾನ ಬಾಂಡೆದು ಅವ್ನು ಒಟ್ಟು ಮಾಡಿ ಬರ್ಬೇಕು ನಾನು. ಮಳ್ಳಿ, ನೀ ಏಟದಿ ಅಂತ ಗೊತ್ತಿಲ್ಲ, ಅದು ಏನು ಬೇಕಾಗಿಲ್ಲ. ಒಂದು ತಾಸ್ನ್ಯಾಗ ಒಗ್ಯಾನ ಬಾಂಡೆ ಎಲ್ಲಕ್ಕೂ ಮಾಡು, ನಾನು ನಿಂತು ಕರ್ಕೊಂಡು ಹೋಗ್ತೀನಿ. ಈಟ್ ಹೇಳಿ ಕೆಲಸದಿಂದ ಪಿತುಕೊಂಡು ಹಾಕಿ, ನನಗೆಲ್ಲ ಗೊತ್ತೈತಿ, ಸುಮ್ ಕೂಡ ನಾ ಹೇಳ್ದಷ್ಟು ಮಾಡು. ಮದುವೆ ಕೈಲಿ ಮಾಡಿಸ್ಬೇಕಂದ್ರೆ ನನ್ನ ಗಂಡ ನನ್ನ ಮುಂದೆ ನಿಂತು ಎಲ್ಲ ಕೆಲಸ ಮಾಡಿ ಹೊಲಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತಾನಲ್ಲ. ಮಕ್ಕ ಏನು ನೋಡ್ಕೊಂತ ನಿಂತಿ ಬಾಂಡೆ ತಿಕ್ಕು. ದೇವ್ರೆ, ಇಟ್ಕೊಂಡು ಬಾಂಡೆ ಏನೆಲ್ಲ ನಾನೇ ಮಾಡ್ಬೇಕಾ? ನಮ್ಮಪ್ಪ ಬಡ್ಕೊಂಡೆ ನಾನು ಹೊಲ್ಲ ಅಂತೇಳಿ ಹೋಗಿ ಹೋಗಿ ರೈತ ಕೊಟ್ಟುಬಿಟ್ಟ. ಈಗ ನೋಡ, ನಮ್ಮಪ್ಪ ಏನಂದ, ಹೊಲಕ್ಕೆ ಕರ್ಕೊಂಡು ಹೋಗಂಗಿಲ್ಲ ನೀನಂದ. ಈಗ ನೋಡಿದ್ರೆ ಇವಾಗ ಹೊಲಕ್ಕೆ ಹೋಗೋಣಂತಾನ. ಏನು ಮಾಡಲೇ ಯವ್ವ, ನಾನು ಬಿಸಿಲಾಗ ಕರಗಾಕಿನೇ ಯವ್ವ ನಾನು. ದೀಪಿ, ಏನು ಹೇಳ್ರಿ? ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬಾ, ಹಿಂದೆಗಡೆ ಒಗ್ಯಾನ ಬಾಂಡೆ ಮಾಡಕ್ಕಂತ ಹೋಗು. ನಿನಗೆ ಹಿಂಗೆಲ್ಲ ಮಾಡ್ಲಿಕ್ಕಂದ್ರನ ನೀನು ಬೊಗ್ಗು ಹೆಣ್ಣ ಅಲ್ಲ. ರಾಮ, ಹೋಗ್ಲಿ ಬಿಡು. ಹೊಲ್ದಕ್ಕೆ ಏನು ಕರ್ಕೊಂಡು ಹೋಗ್ತೀವಿ? ಬಿಸಿಲು ಬೇರೆ ಚಮ್ಮ ಅಂತತಿ. ಅದು ಹೊಲ್ದಾಗ ದಗದ ಮಾಡಿಲ್ಲ, ಕೆಟ್ಟ ನಿರ್ವಹಣೆ ಐತದು. ನೀವು ಸುಮ್ ಕುಂದ್ರ ಹಾಕಿನಿ, ಈಗ ಬಗ್ಸಾಕತ್ತಾನೆ ಕೆಬ್ಬನಕ ಆದಾಗ ಉಳಿ ಪೆಟ್ಟು ಕೊಡ್ಬೇಕು. ಇಲ್ಲಾಂದ್ರೆ ಅದು ಕೆಬ್ಬನ ಮನೆಯಂಗಿಲ್ಲ. ಸುಮ್ಮರು ನೀನು. ಆದರೂ ಏನೂ ದಗದ ಮಾಡಿಲ್ಲಲ್ಲ, ಏನು ತಿನ್ನಾರ ಆತಂದ್ರೆ ಮೊದಲೇ ಕಮ್ಮಿದು ಐತಿ ಹುಡುಗಿ. ನಮ್ಮ ಪಾರವಾದ್ರೆ ಹೊಲ್ದಾಗ ದುಡಿದ ಮನ್ಯಾಗ ಎಲ್ಲ ಮಾಡಕ್ಕಲ್ಲ, ತಿಗೆ ಪೆಟ್ಟಿಗೆ ತಯಾರದಾಳಪ್ಪ ನಮ್ಮ ಪಾರವ. ಆಕೆ ನಂಗೆ ಅಲ್ಲಿಕ್ಕಿ ಸುಮ್ಮಿರ್ಬಿ, ನಾ ಏನು ಆಕಿ ಕೈಲಿ ಎಲ್ಲ ಮಾಡಿಸ್ತೇನೆ ನನಗೆ ಇಲ್ಲ. ಆದ್ರೂ ಆಕಿಗೆ ಕಷ್ಟ ಸುಖ ಗೊತ್ತಾಗ್ಬೇಕಲ್ಲ. ಆಕಿಗೂ ಅರ್ಥ ಆಗ್ಬೇಕು, ನಾನು ರೈತನ ಹೆಂಡ್ತಿ ಅಂತೇಳಿ. ನೆನ್ಕೊಳಿದ ಅವ್ನು ಹೆಂಡ್ತಿಗತೆ ಡೌಲ್ ಮಾಡಕ್ಕೆ ಹೋಗ್ಕಳ. ಅದಕ್ಕೆ ಆಕಿನ ಬಗ್ಸಾಕತ್ತಿದ್ದೆ. ನೀ ಸುಮ್ಮರು, ನಾ ಏನು ನಿನ್ನ ಸೊಸಿಗೆ ಕೆಲಸ ಹಚ್ಚಂಗಿಲ್ಲ. ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಒಂದು ತಟ್ಟಗೆ, ಹೌದಲ್ಲ ಅನ್ನೋ ತಟ್ಟ ಕೆಲಸ ಮಾಡಿಸ್ತೀನಿ.